ಕೆಲವು ಜನ 20ರ ಆಸುಪಾಸಿನಲ್ಲಿ 30ರ ಆಸುಪಾಸಿನಲ್ಲಿ ಇದ್ದಾಗಲೇ ತುಂಬ ವಯಸ್ಸಾದವರ ರೀತಿಯಲ್ಲಿ ಎಲ್ಲ ಉತ್ಸಾಹವನ್ನು ಕಳೆದುಕೊಂಡು ಜೀವನವೇ ಒಟ್ಟಾರೆಯಾಗಿ ನಡೀತಿದ್ದರೆ ಸಾಕು ಅಂತ ಹೇಳಿ ಜೀವಿಸ್ತಾ ಇರ್ತಾರೆ. ಇನ್ನೊಂದಿಷ್ಟು ಜನ ಇರ್ತಾರೆ ನೋಡಿದ್ದೀರಾ, ಅವರು 70-80ರ ಆಸುಪಾಸಿನಲ್ಲಿ ಇದ್ದರೂ ಕೂಡ 18ರ ತರುಣಿಯರಂತೆ ಸದಾ ಉತ್ಸಾಹದಿಂದ, ಲವಲವಿಕೆಯಿಂದ, ಆಸಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಇರ್ತಾರೆ. ಅಂದರೆ ಕೆಲಸ ಕಾರ್ಯಗಳು ಅಥವಾ ಸಾಧನೆ ಅನ್ನೋದು ಯಾವುದೇ ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಮನುಷ್ಯನ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಒಪ್ಕೋತೀರಾ? ಒಪ್ಕೊಳ್ಳಲ್ಲ ಅನ್ನೋರು ಒಂದು ಸಲ ಈ ಕಥೆನ ಕೇಳಿ. ಒಪ್ಕೊಳ್ತೀರಾ ಅಂತ ಅಂದರೆ ಈ ಕತೆಗೆ ನಿಮ್ಮ ಓಟು ಅವಶ್ಯವಾಗಿ ಇದೆ ಅಂತ ನಾನು ಭಾವಿಸ್ತೀನಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದು ಬಾರಿ ಗುರುರಾಜ್ ಕರ್ಜ್ಗಿಯವರು ಹಿರಿಯ ನಾಗರಿಕರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಹೋಗಿದ್ರಂತೆ. ಮಾತು ಮುಗಿದ ಮೇಲೆ ಸಂವಾದ ಆರಂಭ ಆಯಿತು. ತಾವು ಸಮಿತಿಯಿಂದ ಏನೇನು ಕಾರ್ಯಕ್ರಮಗಳನ್ನು ಯೋಜಿಸಿದ್ದೀರಿ ಅಂತ ಕೇಳಿದ್ರಂತೆ. ಅದಕ್ಕೊಬ್ಬ ಹಿರಿಯರು, ನಾವೇನು ಕಾರ್ಯಕ್ರಮ ಮಾಡೋದು, ನಾವು ಬರೀ ಭೂತಕಾಲ ಆಗುತ್ತಿರುವುದನ್ನು ನೋಡುವುದಷ್ಟೇ ನಮ್ಮ ಕೆಲಸ. ನಮ್ಮಲ್ಲಿ ದೇಹದ ಶಕ್ತಿ ಇದೆಯಾ, ಧನಶಕ್ತಿ ಇದೆಯಾ? ಇಂದು ಇರುವುದೆಲ್ಲ ಯುವಕರ ಜಗತ್ತು, ನಮ್ಮ ಕಾಲ ಮುಗಿದೋಯ್ತು ಅಂದರು. ಬಹಳಷ್ಟು ಜನ ಹೌದು ಅಂತ ತಲೆಯಲ್ಲಾಡಿಸಿದ್ರು. ಮತ್ತೊಬ್ಬರು, ನೀವೇ ನೋಡಿ ಸ್ವಾಮಿ, ಸಾಧಕರು ಅನ್ನೋರು ಯಾರು ಕಂಡಿದ್ದೀರಾ? ಅವರೆಲ್ಲ ಸಣ್ಣ ವಯಸ್ಸಿನಲ್ಲಿ ಎತ್ತರದ ಮಟ್ಟವನ್ನು ಮುಟ್ಟಿದವರು. ಸಚಿನ್ ತೆಂಡೂಲ್ಕರ್ 16ನೇ ವಯಸ್ಸಿಗೆ ಟೆಸ್ಟ್ ಆಡ್ದ. ಸಣ್ಣ ವಯಸ್ಸಿಗೆ ಸಾನಿಯಾ ಮಿರ್ಜಾ ಜಗತ್ ವಿಖ್ಯಾತವಾದಳು. 27 ವರ್ಷಕ್ಕೆ ಭಾರತದ ಕ್ರಿಕೆಟ್ ತಂಡದ ನಾಯಕನಾದ ಧೋನಿ. ತಾರುಣ್ಯದಲ್ಲಿ ಲೋಕಸಭೆಯನ್ನು ಪ್ರವೇಶಿಸಿ ಅಧಿಕಾರ ಪಡೆದ ಜ್ಯೋತಿರಾದಿತ್ಯ ಸಿಂಧ್. ಸಚಿನ್ ಪೈಲಟ್. ಸಂಗೀತದಲ್ಲಿ ಬಿರುಗಾಳಿ ಎಬ್ಬಿಸಿದ AR ರೆಹಮಾನ್, ಶ್ರೇಯಾ ಘೋಷಾಲ್ ಇವರೆಲ್ಲ ಚಿಕ್ಕವರೇ ಅಲ್ವೇ? ವಯಸ್ಸಾದ ಮೇಲೆ ಮುಗೀತು ಅಂತ ನಿಟ್ಟುಸಿರು ಬಿಟ್ಟರು. ಅದು ಇವತ್ತಿಗೆ ಮಾತ್ರವಲ್ಲ, ಹಿಂದೆಯೂ ಹಾಗೇ ಇತ್ತು. ನೆಪೋಲಿಯನ್ 23 ಆಗೋದ್ರೊಳಗೆ ಪ್ರಪಂಚದ ಅರ್ಧ ಭಾಗ ಗೆದ್ದು ಬಿಟ್ಟಿದ್ದ. ಶಂಕರಾಚಾರ್ಯರು 32ನೇ ವಯಸ್ಸಿನಲ್ಲಿ ಸಾಧನೆ ಮಾಡಿ ದೇಹ ಬಿಟ್ಟರು. ಜೀಸಸ್ ಕೂಡ 33ನೇ ವಯಸ್ಸಿನಲ್ಲಿ ಒಳಗೆ ಜಗದ್ವಂದನಾಗಿದ್ದ. ಸ್ವಾಮಿ ವಿವೇಕಾನಂದರು ಭೌತಿಕವಾಗಿ ಇದ್ದದ್ದು ಎಷ್ಟು ವರ್ಷ? ಕೇವಲ 39. ಆದ್ದರಿಂದ ಸಾಧಿಸುವುದೇನಿದ್ದರೂ ಚಿಕ್ಕವರಿದ್ದಾಗಲೇ, ಆಮೇಲೆ ಯಾವ ಮನ್ನಣೆಯೂ ಸಿಗುವುದಿಲ್ಲ ಅಂತ ಮತ್ತೊಬ್ಬ ಹಿರಿಯರು ಗಡುಸಾಗಿ ಹೇಳಿದರು. ಈಗ ಕರ್ಜಿಯವರು ಜಗತ್ತು ಕೇವಲ ಕಿರಿಯರು ಅಂತ ಒಂದು ಕ್ಷಣ ಭಾವಿಸಿದ್ರಂತೆ. 1 ತಿಂಗಳ ನಂತರ ತರುಣರ ಗುಂಪಿನೊಡನೆ ವಿಚಾರ ವಿನಿಮಯ ಮಾಡುವಾಗ ಹಿರಿಯರು ಹೇಳಿದ ವಿಚಾರವನ್ನು ತಿಳಿಸಿದ್ರಂತೆ. ಈ ಜಗತ್ತು ತರುಣನ ಸಾಧನೆಯದು ಅಂತ ಹೇಳಿ. ಆಗ ಒಬ್ಬ ತರುಣ, ಇಲ್ಲ ಸರ್, ನಿಜವಾಗಿ ನೋಡಿದರೆ ಇಂದಿನ ಜಗತ್ತು ಕೇವಲ ಹಿರಿಯರದು. ರಾಜೀವ್ ಗಾಂಧಿಯವರನ್ನು ಬಿಟ್ಟರೆ 70 ವರ್ಷದ ಕೆಳಗಿನವರು ಯಾರಾದರೂ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಆಗಿದ್ದಾರೆಯೇ? ಹಿರಿಯರು ಮಾಡಿದ ಅಥವಾ ಮಾಡುತ್ತಿರುವ ಸಾಧನೆ ನೋಡಿದರೆ ಪ್ರಪಂಚ ಅವರದೇ ಅನಿಸೋದಿಲ್ಲವೇ? ಸಾಕ್ರೆಟಿಸ್ ಸಂಗೀತ ಕಲಿಯಲು ಪ್ರಾರಂಭಿಸಿದ್ದು 80ನೇ ವಯಸ್ಸಿನಲ್ಲಿ. ಮಾಸ್ತಿಯವರು 90 ವರ್ಷಗಳ ನಂತರ ಬರಿತಾ ಇರಲಿಲ್ವೇ? ಮದರ್ ತೆರೆಸಾಗೆ ನೊಬೆಲ್ ಪ್ರಶಸ್ತಿ ಬಂದದ್ದು 69ನೇ ವಯಸ್ಸಿನಲ್ಲಿ. JRD ಟಾಟಾ 80ನೇ ವಯಸ್ಸಿನಲ್ಲಿ ವಿಮಾನ ಹಾರಿಸಿದ್ರು. ಟಾಗೋರಿಗೆ, ರಾಮನ್ರಿಗೆ ನೊಬೆಲ್ ಬಂದದ್ದು ಹಿರಿಯ ವಯಸ್ಸಿನಲ್ಲಿ ಅಲ್ವಾ ಅಂತ ಒಂದೇ ಉಸಿರಿನಲ್ಲಿ ಹೇಳಿಬಿಟ್ಟ. ಅದೇ ಎಳೆಯನ್ನು ಹಿಡಿದು ಮತ್ತೊಬ್ಬ ಹುಡುಗಿ, ಸರ್ ಮೈಕಲ್ ಏಂಜಲು ಸಂತ್ ಪೀಟರ್ ಚರ್ಚನ್ನು ಅಲಂಕರಿಸುವಾಗ ಅವನಿಗೆ 83 ವರ್ಷ ವಯಸ್ಸಾಗಿತ್ತು. ಅಮೇರಿಕಾದ ಸಂವಿಧಾನವನ್ನು ಬರೆದಾಗ ಬೆಂಜಮಿನ್ ಫ್ರಾಂಕ್ಲಿನ್ನವರಿಗೆ 80 ವರ್ಷ. ಪಿಕಾಸೋ ತನ್ನ 90ನೇ ವರ್ಷದವರೆಗೂ ಚಿತ್ರ ಬಿಡಿಸುತ್ತೇಳಿಲ್ಲವೇ? ಗೆಲಿಲಿಯೋ ಚಂದ್ರನ ಹಲವು ಮುಖಗಳನ್ನು ಕಂಡು ಹಿಡಿದದ್ದು ತನ್ನ 73ನೇ ವಯಸ್ಸಿನಲ್ಲಿ ಅಂದು ಮತ್ತೊಬ್ಬ ಹುಡುಗಿ. ಡಾಕ್ಟರ್ ಕಲಾಮರವರಿಗೆ ನಿಜವಾದ ಮನ್ನಣೆ ದೊರೆತದ್ದು ಯಾವಾಗ? ಅವರು ರಾಷ್ಟ್ರಪತಿಯಾದ ಮೇಲೆ ಅಲ್ವೇ? ಅವರ ಮೊದಲು ಸಾಧಕರಾಗಿದ್ದು ನಿಜ, ಆದರೆ ಎಷ್ಟು ಜನರಿಗೆ ಅವರ ಹೆಸರು ಗೊತ್ತಿತ್ತು? ಕೇವಲ ಕೆಲವು ವಿಜ್ಞಾನಿಗಳಿಗೆ ಮಾತ್ರ. ಅವರು ಪ್ರಪಂಚದ ಗಮನ ಸೆಳೆದದ್ದು 70 ವರ್ಷಗಳಾದ ಮೇಲೆ ಅಂದರು. ಈಗಂತೂ ಕರ್ಜಿಗೆಯವರು ಹೇಳಿದ ಮಾತು ಈ ಪ್ರಪಂಚ ಹಿರಿಯರದೇ ಅಂತ. ಆತ್ಮೀಯರೇ, ಇದೆಷ್ಟು ಅರ್ಥಪೂರ್ಣ ಅನುಭವ ನೋಡಿ.
ನಿಜವಾಗಿಯೂ ಈ ಕಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೆ ಅರ್ಥ ಆಗೋದು ಇಷ್ಟೇ. ನಿಜವಾಗಿ ಪ್ರಪಂಚ ಇರೋದು ಎಲ್ಲರಿಗಾಗಿ. ಸಾಧನೆಗೆ ವಯಸ್ಸಿನ ಮಿತಿಯಿಲ್ಲ, ದೈಹಿಕ ವಯಸ್ಸಿಗೆ ಅರ್ಥವೂ ಇಲ್ಲ. 20 ವರ್ಷಕ್ಕೆ ಆಸಕ್ತಿ ಕುಂದಿಸ್ಕೊಂಡು ಮುದುಕರಾಗುತ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. 90 ವರ್ಷದಲ್ಲೂ ಕೂಡ ಆಸಕ್ತಿ ತುಂಬಿಕೊಂಡು ಚಟುವಟಿಕೆಯಿಂದ ಇರುವ ತರುಣಿಯರನ್ನು ಕೂಡ ನಾವು ಕಾಣ್ಬೋದು. ಈ ಪ್ರಪಂಚ ಯಾರದು ಗೊತ್ತಾ? ಸಾಧನೆಗೆ ಸರಿಯಾದ ಸ್ಥಳ ಇದೆ, ಸರಿಯಾದ ಕ್ಷಣ ಇದೆ ಅಂತ ಸದಾ ಕಾರ್ಯತತ್ಪರರಾಗುವುದು ಈ ಪ್ರಪಂಚ. ನಾವು ಕೂಡ ಯಾವ ಗುಂಪಿನಲ್ಲಿ ಸೇರೋಣ? ಒಮ್ಮೆ ನೀವೇ ಯೋಚನೆ ಮಾಡಿ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ನಿಮಗೆ ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.